ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಹಿಂದೆ ಎಲ್ಲ ಮದುವೆ ಅಂತ ಹೇಳಿದ್ರೆ ಕೇವಲ ಒಂದು ಒಪ್ಪಂದ ಆಗಿರಲಿಲ್ಲ, ಅದರ ಬದಲಾಗಿ ಒಂದು ಸಂಸ್ಕಾರ ಅನ್ನುವಂಥ ಅರ್ಥವನ್ನ ಸೂಚನೆ ಮಾಡ್ತಾ ಇತ್ತು. ಅದೇ ರೀತಿಯಾಗಿ ಸಮಾಜದಲ್ಲಿ ಒಂದು ನೈತಿಕತೆ ಸೃಷ್ಟಿಯಾಗಬೇಕು, ಧಾರ್ಮಿಕವಾಗಿ ಎಲ್ಲರೂ ಕೂಡ ಫಾಲೋ ಆಗಬೇಕು, ಮುಂದುವರಿಬೇಕು ಅಂತ ಹೇಳಿದ್ರೆ ಮಹರ್ಷಿಗಳು ಮದುವೆ ವಿವಾಹ ಅನ್ನೋದನ್ನ ವಿವಿಧ ರೀತಿಯಾಗಿ ವಿಶ್ಲೇಷಣೆಯನ್ನ ನೀಡಿದ್ದಾರೆ. ಹಾಗಾದ್ರೆ ಆ ವಿಧಗಳು ಯಾವುದು, ಜೊತೆಗೆ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಮತ್ತು ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ನಮ್ಮ ವೀಕ್ಷಕರಿಗಾಗಿ ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸಿಕೊಡೋದಾದ್ರೆ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ನಾರಾಯಣಾಯ ನಮೋ ನಮಃ. ಸಮಸ್ತ ವೀಕ್ಷಕರಿಗೂ ಬುದ್ಧಂ ಶರಣಂ ಗಚ್ಚಾಮಿ ವ್ಯಾಸಪೂರ್ಣಿಮೆ ಅಥವಾ ಪರಾಭವನಾಮ ಸಂವತ್ಸರದ ವಿಶೇಷವಾಗಿ ವೈಶಾಖ ಮಾಸದ ಹುಣ್ಣಿಮೆಯನ್ನು ನಾವು ವ್ಯಾಸಪೂರ್ಣಿಮಾ ಅಥವಾ ಬುದ್ಧ ಹುಣ್ಣಿಮೆ ಅಂತೇಳಿ ನಾವು ಕರಿತೀವಿ. ಪರಾಭವನಾಮ ಸಂವತ್ಸರದಲ್ಲಿ ಅದರಲ್ಲೂ ಕೂಡ ಇವತ್ತಿನ ವಿಶೇಷತೆಯನ್ನು ಗಮನಿಸಿದಾಗ ಶುಕ್ರವಾರ ಹುಣ್ಣಿಮೆ ಜೊತೆಗೆ ಸ್ವಾತಿ ನಕ್ಷತ್ರಯುಕ್ತವಾಗಿ ಬಂದಿರೋದು. ಹಾಗಿದ್ದಾಗ ಈ ಎಲ್ಲ ನಮ್ಮ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂಥ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ಹಾಗೆ ವಿಶೇಷವಾಗಿ ನಮ್ಮ ಎಲ್ಲರ ಬದುಕಿಗೂ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಸಾರಥಿಗಳಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಸಂಪೂರ್ಣವಾಗಿ ಅನುಗ್ರಹವನ್ನು ದಯಪಾಲಿಸಿ ನಿಮ್ಮೆಲ್ಲರ ಬದುಕು ಕೂಡ ಮಂಗಳದಾಯಕವಾಗಿ ಆನಂದದಾಯಕವಾಗಿ ಇರಲಿ ಅಂತೇಳಿ ಅಮ್ಮನಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಆಡಿದ ಅವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಏನಪ್ಪ ಅಂದರೆ ನಮಗೆ ಮನಸ್ಸಿನಲ್ಲಿ ಭಯ ಅಂತಕ್ಕಂಥದ್ದು ಇರುತ್ತೆ, ನಮಗೆ ಗೊತ್ತೇ ಇರಲ್ಲ. ಅದು ಏನಂದರೆ ಒಂದು ಫೋಬಿಯಾ ಅಂತಕ್ಕಂಥದ್ದು ಅಥವಾ ಓವರ್ ಥಿಂಕಿಂಗು, ನಿದ್ರಾಹೀನತೆ, ಮತ್ತೆ ಏನೋ ಗೊಂದಲಗಳು ನಮ್ಮನ್ನು ಕಾಡ್ತಾ ಇರತಕ್ಕಂಥದ್ದಾಗಿರುತ್ತೆ. ಒಂದು ಕಡೆ ನಿಲ್ಲಿಕ್ಕಾಗಲ್ಲ, ನಿದ್ದೆ ಸರಿಯಾಗಿ ಬರದೇ ಇರತಕ್ಕಂಥದ್ದು. ಹೀಗೆ ಮನುಷ್ಯನ ಮಾನಸಿಕ ಒತ್ತಡಗಳು ಹೆಚ್ಚಿದ್ದಾಗ ಇವತ್ತಿನ ಪರಿಹಾರ ಏನಪ್ಪಾ ಅಂದರೆ, ನಮ್ಮ ಎಲ್ಲ ಮನಕಾರಕನಾಗಿರ್ತಕ್ಕಂಥವನು ಚಂದ್ರನು ತುಲಾ ರಾಶಿಯಲ್ಲಿ ಇನ್ಬ್ಯಾಲೆನ್ಸಿಗೆ ಕೂತ್ಕೊಂಡಿರ್ತಕ್ಕಂಥವನು ಆಗ್ತಾನೆ. ಅದರಲ್ಲೂ ಕೂಡ ಸ್ವಾತಿ ನಕ್ಷತ್ರ ರಾಹುವಿನ ನಕ್ಷತ್ರದಲ್ಲಿ ಚಂದ್ರನ ಬಂದಾಗ ಸ್ವಲ್ಪ ದೋಷಪೂರಿತವಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಸ್ವಾತಿ ನಕ್ಷತ್ರದ ದಿವಸ ವಿಶೇಷವಾಗಿ ಶತ್ರು ಸಂಹಾರಕ್ಕೋಸ್ಕರವಾಗಿ ಪ್ರತ್ಯಂಗಿರ ಹೋಮ, ಸುದರ್ಶನ ಹೋಮ, ಇನ್ನು ನರಸಿಂಹನ ನಕ್ಷತ್ರವಾದುದರಿಂದ ನರಸಿಂಹನ ಸನ್ನಿಧಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಾದಿಗಳನ್ನು ನಡೆಯುವಂಥ ಒಂದು ಸುಯೋಗ ಇರತಕ್ಕಂಥ ಸುಪರ್ವ ಕಾಲ. ಹಾಗಿದ್ದಾಗ ನೀವೇನು ಮಾಡಬೇಕಪ್ಪ ಅಂದರೆ, ದೇವತಾ ಉಪಾಸನೆ ಒಂದೆಡೆ ಇದ್ದಾಗ ನಮ್ಮ ಮನಸ್ಸನ್ನು ಕೂಡ ನಾವು ಹತೋಟಿಯಲ್ಲಿ ಇಟ್ಕೊಳ್ಬೇಕಾದದ್ದು ಮೊದಲನೇದಾಗಿ ನಮ್ಮ ಮನಸ್ಸಿನ ಮೇಲೆ ಇರಬಹುದಾದಂಥ ನಕಾರಾತ್ಮಕ ಶಕ್ತಿಗಳು ಅಥವಾ ಆ ನಕಾರಾತ್ಮಕ ಚಿಂತೆಗಳಿಂದ ದೂರ ಆಗಬೇಕಾದ್ರೆ ಇವತ್ತು 25 ನಿಮಿಷಗಳ ಕಾಲ ಇದು ಅನುಭವಪೂರ್ವಕವಾಗಿ ನೀವೇ ಬೇಕಾದ್ರೆ ನಿಮಗೆ ಆ 25 ನಿಮಿಷಗಳಲ್ಲಿ ಖಂಡಿತ ನಿಮಗೆ ಅದರ ಅನುಭವ ಆಗ್ತಕ್ಕಂಥದ್ದಾಗುತ್ತೆ. ಏನು ಮಾಡಬೇಕಪ್ಪ ಅಂದರೆ, ಒಂದು ಸಿಂಪಲ್ ಆಗಿರ್ತಕ್ಕಂಥ ರೆಮಿಡಿ ಏನು ಮಾಡ್ಬೋದು, ಅಶ್ವತ್ಥ ಮರಕ್ಕೆ ವಿಶೇಷವಾಗಿ ಇವತ್ತಿನ ದಿವಸ ಸ್ವಲ್ಪ ಗಂಧ ಮತ್ತು ಹಾಲು ಮಿಶ್ರಣ ಮಾಡಿ, ನೀರು ಗಂಧ ಹಾಲು ಮಿಶ್ರಣ ಮಾಡಿ ಅಶ್ವತ್ಥ ಮರಕ್ಕೆ ಇವತ್ತಿನ ದಿವಸ ನೀವು ಆ ಒಂದು ಬುಡಕ್ಕೆ, ಅಶ್ವತ್ಥ ಮರದ ಬುಡಕ್ಕೆ ಅರ್ಪಣೆ ಮಾಡತಕ್ಕಂಥದ್ದು, 25 ಪ್ರದಕ್ಷಿಣೆ ಮಾಡತಕ್ಕಂಥದ್ದು. ವಿಶೇಷವಾಗಿ ನಾವು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕಾದ್ರೆ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ ಅಂತ ಹೇಳ್ತೀವಿ, ಅಥವಾ ಅಶ್ವತ್ಥ ನಾರಾಯಣಾಯ ನಮಃ ಅಂತ ಹೇಳ್ತೀವಿ. ಆದರೆ ಇದೇನಪ್ಪ ಅಂದರೆ 25 ನಿಮಿಷ ಮರದ ಕೆಳಗಡೆ ಮೆಡಿಟೇಷನ್ ಮಾಡತಕ್ಕಂಥ ಒಂದು ಅನುಷ್ಠಾನ ಅಂತಕ್ಕಂಥದ್ದು ಹೇಳ್ಬೋದು. ಹಾಗಾಗಿ ಈ ಒಂದು ಅನುಷ್ಠಾನವನ್ನು ನೀವೇನು ಮಾಡಬೇಕಪ್ಪ ಅಂದರೆ, ಓಂ ಹೂಂ ಮಣಿದ್ವೀಪ ವಾಯುವೇ ನಮಃ, ಓಂ ಹೂಂ ಮಣಿದ್ವೀಪ ವಾಯುವೇ ನಮಃ, ಈ ಒಂದು ಮಂತ್ರವನ್ನು ಮಣಿದ್ವೀಪ ವಾಯುವೇ ನಮಃ ಅಂತೇಳಿ ಮಂತ್ರವನ್ನು 25 ಬಾರಿ ಆ ಒಂದು ಮರದ ಕೆಳಗಡೆ ಕೂತ್ಕೊಂಡು ಸಮಾಧಾನವಾಗಿ ರೇಚಕ ಕುಂಭಕ ಪೂರಕಾದಿಗಳನ್ನು ಮಾಡಿ ಅನನ್ಯವಾಗಿ ಶ್ರದ್ಧಾಭಕ್ತಿಗಳಿಂದ ಓಂ ಮಣಿಪದ್ಮ ವಾಯುವೇ ನಮಃ, ಓಂ ಮಣಿಪದ್ಮ ವಾಯುವೇ ನಮಃ, ಓಂ ಹೂಂ ಮಣಿಪದ್ಮ
ವಾಯುವೇ ನಮಃ ಅಂತೇಳಿ ಮಂತ್ರನ ಉಚ್ಚಾರ ಮಾಡ್ತಕ್ಕಂಥದ್ದು. ಜೊತೆಗೆ ಮನಸ್ಸನ್ನು ಯಾವ ರೀತಿ ಇಟ್ಕೊಬೇಕಪ್ಪ ಅಂದರೆ, ನಾನು ಸ್ವತಂತ್ರನು ಮತ್ತು ನಾನು ಶಾಂತ ಸ್ವಭಾವವನ್ನು ಇಟ್ಕೊಂಡಿದ್ದೇನೆ. ಯಾಕಂದರೆ ಬುದ್ಧನಿಗೆ ಎಲ್ಲಿ ಜ್ಞಾನೋದಯವಾಗಿದ್ದು ಬೋಧಿ ವೃಕ್ಷ ಅಂತ ನಾವು ಕರಿತೀವಿ. ಹಾಗಾಗಿ ನಾನು ಶಾಂತನು, ನಾನು ಸಮಾಧಾನದಿಂದ ಇದ್ದೇನೆ ಅನ್ನುವಂಥ ಒಂದು ಅಫರ್ಮೇಷನ್ ಅನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನೀವು ಕೊಟ್ಟಾಗ ಎಲ್ಲ ನಕಾರಾತ್ಮಕ ಚಿಂತೆಗಳು ದೂರ ಆಗುತ್ತೆ. ದೈವಿಕವಾದ ಶಕ್ತಿಯು ಕೂಡ ನಿಮಗೆ ಆ ಒಂದು ಪ್ರೇರಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು, ಹಾಗೆ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡೋದಕ್ಕೆ ಏನ್ ಮಾಡಬೇಕು ಅನ್ನೋದ್ರ ಕುರಿತಂತೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಾನು ಆಗ್ಲೇ ಉಲ್ಲೇಖವನ್ನ ಮಾಡಿರೋ ಹಾಗೆ ವಿವಾಹ ಅಂತ ಹೇಳಿದ್ರೆ ಸಾವಿರಾರು ವಿಧದ ಒಂದು ವಿಶ್ಲೇಷಣೆಯನ್ನ ನೀಡ್ತಾರೆ. ಹಾಗಾಗಿ ಮಹರ್ಷಿಗಳು ವಿಶ್ಲೇಷಣೆ ಮಾಡುವಂತ ವಿವಾಹದ ವಿಧಾನಗಳನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಓಂ ಕಲ್ಯಾಣಾತ್ ಬುಧಗಾತ್ರಾಯ ಕಾಮಿತಾರ್ಥ ಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಮಯವಾದ ಎಲ್ಲ ದಾಂಪತ್ಯ ಜೀವನವು ಸನ್ಮಂಗಳವಾಗಿರಲಿ ಅಂತೇಳಿ ಪ್ರಾರ್ಥಿಸಿ, ನಮ್ಮ ಶಾಸ್ತ್ರದಲ್ಲಿ ಧರ್ಮದಲ್ಲಿ ಋಷಿಗಳು ಅನೇಕ ರೀತಿಯಾದಂಥ ಗ್ರಂಥಗಳನ್ನು ನಮಗೆ ಕೊಟ್ಟಿದ್ದಾರೆ. ಅದರಲ್ಲಿ ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ ಮತ್ತು ಗುಹ್ಯ ಸೂತ್ರ ಅಂತಕ್ಕಂಥ ಈ 3 ಪ್ರಧಾನವಾಗಿರ್ತಕ್ಕಂಥ ಒಂದು ನಮಗೆ ಲಭ್ಯವಾಗಿರ್ತಕ್ಕಂಥ ಗ್ರಂಥಗಳು. ಇದರಲ್ಲಿ ಬಹಳ ಮುಖ್ಯವಾಗಿ ಮದುವೆ ಅಂತಕ್ಕಂಥದ್ದು ಪೂರ್ವಜನ್ಮದ ಆ ಒಂದು ಋಣ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಮನಸ್ಸಿನ ಭಾವನೆ. ಆದರೆ ವಿವಾಹಗಳಲ್ಲೂ ಕೂಡ 8 ವಿಧವಾದ ವಿವಾಹಗಳಲ್ಲಿದೆ. ಇದರಲ್ಲಿ ಉತ್ತಮ ವಿವಾಹ, ಮಧ್ಯಮ ವಿವಾಹ, ಅಧಮ ವಿವಾಹ ಅಂತಕ್ಕಂಥ 3 ವಿಧಗಳಾಗಿ ನಾವು ವಿಂಗಡಣೆಯನ್ನು ಮಾಡಿದ್ದೇವೆ. ಇದು 8 ವಿಧಗಳನ್ನ 3 ಭಾಗಗಳಾಗಿ ನಾವು ವಿಂಗಡಣೆಯನ್ನು ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಬ್ರಹ್ಮ ಮತ್ತೆ ದೈವ ವಿವಾಹ ಅಂತಕ್ಕಂಥದ್ದು. ಅಂದ್ರೆ ಈ ಬ್ರಹ್ಮ ವಿವಾಹ, ದೈವ ವಿವಾಹ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನಮ್ಮ ಸಂಚಿತ ಜನ್ಮಕ್ಕೆ ಅನುಸಾರವಾಗಿ ನಾವು ಋಣ ಅಂತ ಏನು ಕರಿತೀವೋ ಅದರ ಫಲವಾಗಿ ದೈವಿಕವಾದಂಥ ಶಕ್ತಿ ಪ್ರೇರಣೆಯಿಂದ ಬರ್ತಕ್ಕಂಥದ್ದು ಬ್ರಹ್ಮ ಮತ್ತೆ ದೈವಿಕ ವಿವಾಹಗಳು ಅಂತಕ್ಕಂಥದ್ದು. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ಆರ್ಷ ಮತ್ತು ಪ್ರಾಜಾಪತ್ಯ ವಿವಾಹ ಅಂತ 2 ಇದೆ. ಆರ್ಷ ಮತ್ತು ಪ್ರಾಜಾಪತ್ಯ ವಿವಾಹದಲ್ಲಿ ಏನಪ್ಪಾ ಅಂದ್ರೆ ನಾವು ಗುರುಗಳು ಅಥವಾ ಕುಟುಂಬದವರು ಸೇರಿ, ಈಗ ಯಾವುದೋ ಒಂದು ಸಂಬಂಧ ಇರುತ್ತೆ, ಆ ಕುಟುಂಬದಿಂದ ಹೆಣ್ಣನ್ನು ತರೋಣ, ಆ ಕುಟುಂಬಕ್ಕೆ ನಮ್ಮ ಹೆಣ್ಣನ್ನು ಕೊಡೋಣ ಅನ್ನುವಂಥ ಭಾವನಾತ್ಮಕವಾದಂಥ ಬೆಳವಣಿಗೆ ಕುಟುಂಬಗಳ ನಾವು ಬೀಗರು ಅಂತಕ್ಕಂಥ ಪದವನ್ನು ಈಗಿನ ಲೌಕಿಕ ಭಾಷೆಯಲ್ಲಿ ಉಪಯೋಗವನ್ನು ಮಾಡ್ತೀವಿ. ಸಂಬಂಧವನ್ನು ಬೆಸೆದಾಗ ಆ ಒಂದು ಏನು ಸಂಬಂಧ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಕೇವಲ ರಕ್ತಗತವಾಗಿ ಬಂದಿರತಕ್ಕಂಥ ಸಂಬಂಧ ಅಲ್ಲ, ಅದು ಅಲೌಕಿಕವಾಗಿದ್ದದ್ದನ್ನ ಲೌಕಿಕವಾಗಿ ಪರಿವರ್ತನೆ ಮಾಡತಕ್ಕಂಥದ್ದು ಒಂದು ಹೆಣ್ಣು ಕೊಡುವುದು ತೆಗೆದುಕೊಳ್ಳುವುದು ಅಂತ. ಇನ್ನೊಂದು ಏನಪ್ಪ ಅಂದ್ರೆ ಈ ಪ್ರಾಜಾಪತ್ಯ ವಿವಾಹದಲ್ಲಿ ನಾವು ಆ ಮನೆಗೆ ಹೆಣ್ಣು ಕೊಡೋದು, ಆ ಮನೆಯಿಂದ ನಾವು ಹೆಣ್ಣು ತರೋದು ಅಂತಕ್ಕಂದ್ರ ಇದ್ರ ಜೊತೆಗೆ ಇಂದಿನ ಕಾಲದಲ್ಲಿ ಏನಿತ್ತಪ್ಪ ಅಂದ್ರೆ ಇನ್ನು ಪ್ರಾಜಾಪತ್ಯ ವಿವಾಹ ಅಂದ್ರೆ ಈಗ ಇವತ್ತೆಲ್ಲ ನಾವು ಕಾಂಚನಂ ಕರ್ಮ ವಿಮೋಚನಂ ದುಡ್ಡಿನ ಪ್ರಾಮುಖ್ಯತೆಯನ್ನು ನೋಡ್ತೀವಿ. ಅಂದ್ರೆ ವರದಕ್ಷಿಣೆ ಅಂತಕ್ಕಂಥದ್ದು ಅವಾಗೆಲ್ಲ ಎತ್ತು ಕುರಿ ಮೇಕೆ ಈ ತರದ್ದನ್ನ ಕೊಟ್ಟು ಅಲ್ಲಿಂದ ಇಲ್ಲಿಂದ ಅವರು ಪರಿವರ್ತನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದಿತ್ತು. ಅದಾದ್ಮೇಲೆ ಅಸುರ ವಿವಾಹ, ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ ಮತ್ತೆ ಪೈಶಾಚಿಕ ವಿವಾಹ, ಈ 4 ಕೂಡ ನಾವು ಅಧರ್ಮ ಅಂತ ಕರಿತೀವಿ. ಗಾಂಧರ್ವ ವಿವಾಹ ಅಂದ್ರೆ ಇವತ್ತಿನ ಕಾಲಮಾನಕ್ಕೆ ಲವ್ ಮ್ಯಾರೇಜ್ ಅಂತಕ್ಕಂಥದ್ದು. ನಾವು ತುಂಬಾ ಜನನ ನಾವು ನೋಡ್ತೀವಿ. ನಾವು ಈಗ ಏನಂದ್ರೆ ಶಕುಂತಲೆ ಮತ್ತೆ ದುಷ್ಯಂತನನ್ನ ನೋಡ್ತೀವಿ. ಈಗ ಯಾಕಂದ್ರೆ ಅವರು ಶಕುಂತಲ ದುಷ್ಯಂತರು ಎಲ್ಲೋ ಕಾಡಿನಲ್ಲಿ ಭೇಟಿಗೆ ಆಗಿದ್ದು, ಅವರು ಆ ಒಂದು ಮದುವೆಗೆ ಗಾಂಧರ್ವ ವಿವಾಹವನ್ನಾದಾಗ ನಮ್ಮ ರಾಜ್ಕುಮಾರದ ಫಿಲಮ್ ಅಲ್ಲೂ ಕೂಡ ಇದೆ ಗಂಧರ್ವ ವಿವಾಹ ಆಗಿರ್ತಕ್ಕಂಥದ್ದು ಅಲ್ವಾ. ಸೊ ಹಾಗಾಗಿ ಆ ಗಂಧರ್ವ ವಿವಾಹವನ್ನು ಮಾಡಿಕೊಂಡಂತ ಶಕುಂತಲೆ ದುಷ್ಯಂತನ ಮಗನೇ ಭರತನು. ಆ ಭರತನ ಹೆಸರೇ ನಮ್ಮ ಭಾರತ ದೇಶಕ್ಕೆ ಬಂದಿರತಕ್ಕಂಥದ್ದು. ಎರಡನೇದಾಗಿ ಏನಪ್ಪಾ ಅಂದ್ರೆ ರುಕ್ಮಣಿಯನ್ನು ಕೂಡ ನಾವು ಮುಖ್ಯವಾಗಿ ಕೃಷ್ಣನಿಗೆ ಕೊಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದಲ್ಲ, ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂದ್ಕೊಂಡಿರ್ತಾರೆ ರುಕ್ಮಣಿಯನ್ನ. ಹಾಗಾಗಿ ಅದು ಸಂಕಲ್ಪ, ದೈವ ಸಂಕಲ್ಪ ಮುಂಚಿತವಾಗಿ ಅದು ಆ ಒಂದು ದೈವ ಸಂಕಲ್ಪ ಆದುದರಿಂದ ಕೃಷ್ಣ ಮತ್ತು ರುಕ್ಮಣಿಯರಿಬ್ಬರು ಕೂಡ ವಿವಾಹವನ್ನು ಮಾಡ್ಕೊಳ್ತಕ್ಕಂಥ ಒಂದು ಸಮಯವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಇನ್ನ ನಾವು ಸೀತಾರಾಮನನ್ನ ತಗೊಳ್ಳೋಣ. ಸೀತೆ ಯಾಕಂದ್ರೆ ನಾವು ವಿಶೇಷವಾಗಿ ಆ ಒಂದು ಮದುವೆ ಮಾಡಬೇಕಾದ್ರೆ ಏನಂದ್ರೆ ದಶರಥ ಮಹಾರಾಜನು ಒಂದು ರಾಜಸೂಯಾಗವನ್ನು ಮಾಡುವಂತವನು ಆಗ್ತಾನೆ. ಆ ಸಂದರ್ಭದಲ್ಲಿ ಧನುಸ್ಸನ್ನು ಯಾರು ಮುರಿದ್ರೆ ನಾನು ಅವರನ್ನ ಮದುವೆ ಮಾಡ್ತೀನಿ ಅಂತೇಳಿ ಅದಕ್ಕೆ ಧನುರ್ಧಾರ ಅಂತೇಳಿ ರಾಮನಿಗೆ ನಾವು ಹೆಸರನ್ನು ಕರಿತೀವಿ. ಹಾಗಾಗಿ ಆಯಾಯ ಸಂದರ್ಭಕ್ಕನುಸಾರವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಮನುಸ್ಮೃತಿ ಮತ್ತೆ ಗುಹ್ಯ ಸೂತ್ರಗಳಲ್ಲಿ, ಅದರಲ್ಲೂ ಕೂಡ ಯಾಜ್ಞವಲ್ಕ ಸ್ಮೃತಿಯಲ್ಲಿ ಬಹಳ ವಿಶೇಷವಾಗಿ ಇದರ ಅರ್ಥವಾಗಿರ್ತಕ್ಕಂಥ ಅರ್ಥಗರ್ಭಿತವಾದಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿರ್ತಕ್ಕಂಥದ್ದಿದೆ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ.
ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಮೇಷರಾಶಿಯ ಫಲವನ್ನು ನೋಡಿದಾಗ ಇವತ್ತೇನಪ್ಪ ಅಂದರೆ ಹುಣ್ಣಿಮೆ ಇದೆ. ಬಹಳ ಮುಖ್ಯವಾಗಿ ಮೇಷರಾಶಿಯವರು ಅನನ್ಯವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ ಮಾಡತಕ್ಕಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥದ್ದಾಗಿರುತ್ತೆ. ಭಾವನಾತ್ಮಕ ಗೊಂದಲಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದು. ಕಣ್ಣಿನ ತೊಂದರೆ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನ ಬಗ್ಗೆ ಕಾಳಜಿಯನ್ನು ವಹಿಸಿ. ಮಕ್ಕಳೊಟ್ಟಿಗೆ ಏನೋ ಕೊಟ್ಟು ಅವರನ್ನು ಕೊಟ್ಟು ಅಲ್ಲಿಂದ ಏನಾದರೂ ವ್ಯರ್ಥ ಆಗ್ತಕ್ಕಂಥದ್ದು, ಕಳೆದು ಹೋಗ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಮೇಷರಾಶಿಯವರು ಇವತ್ತಿನ ದಿವಸ ಹಣದ ಸಂಬಂಧವಾದಂಥ ವಿಚಾರಾದಿಗಳಲ್ಲಿ ಗಮನ ಹರಿಸಿ ಸೋದರರೊಟ್ಟಿಗೆ ಸ್ವಲ್ಪ ಕಾಲವನ್ನು ಬೇಯಿಸುವಂತಹ ಸುಯೋಗ ಇರತಕ್ಕಂಥದ್ದಾಗಿರುತ್ತೆ. ಆದರೆ ಶತ್ರುಗಳ ಮೇಲೆ ಎಚ್ಚರ ವಹಿಸಿ. ಮೇಷರಾಶಿಯರು ಇವತ್ತಿನ ದಿವಸ ಗುರುಗಳ ದರ್ಶನ, ಓಂ ದ್ರಾಂ ದತ್ತಾತ್ರೇಯಾಯ ನಮಃ ಅಥವಾ ಮಹಾವಿಷ್ಣುವನ ಪ್ರಾರ್ಥನೆ ಮಾಡತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ಕುಟುಂಬದೊಂದಿಗೆ ಎಲ್ಲಾದರೂ ಪ್ರಯಾಣವನ್ನು ನಡೆಸುವಂತಹ ಸುಯೋಗ ಇರತಕ್ಕಂಥದ್ದು, ಹೊಸ ಸಂಬಂಧಗಳನ್ನು ಬೆಸೆಯುವಂತಹ ಒಂದು ಸಮಯವಾದುದರಿಂದ ಅದರೊಟ್ಟಿಗೆ ಲಕ್ಷ್ಯ ವಹಿಸ್ತಕ್ಕಂಥದ್ದು, ಬಂಧುಗಳೊಟ್ಟಿಗೆ ಎಲ್ಲಾದರೂ ಕೂಡ ದೂರದ ಪ್ರಯಾಣ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು ವೃಷಭ ರಾಶಿಯವರಿಗೆ. ವಿಶೇಷವಾಗಿ ಲಕ್ಷ್ಮೀ ವೆಂಕಟರಮಣನ ದರ್ಶನ, ಓಂ ನಮೋ ಭಗವತೆ ವೆಂಕಟೇಶಾಯ ನಮಃ ಅಂತೇಳಿ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ, ದೇವರನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಬಂಧುಗಳು ಅಥವಾ ಮಿತ್ರರೊಟ್ಟಿಗೆ ಏನಾದರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ನಿಮಗೇನಾದರೂ ಕೂಡ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಸ್ವಲ್ಪ ಅಲೆದಾಟವು ಇರತಕ್ಕಂಥದ್ದಾಗಿರುತ್ತೆ. ಏನೋ ಅಂದ್ಕೊಂಡಿರ್ತೀರ, ಯಾವುದೋ ಕೆಲಸ ಆಗದೆ ಇರತಕ್ಕಂಥದ್ದು, ಅದರಿಂದ ಸ್ವಲ್ಪ ಒತ್ತಡಗಳಿಗೆ ಸಿಗ್ತಕ್ಕಂಥದ್ದಾಗಿರ್ತೀರ. ಮಿಥುನ ರಾಶಿಯವರು ಇವತ್ತಿನ ದಿವಸ ಸಮಾಧಾನದಿಂದ ಎಲ್ಲ ಕೆಲಸವನ್ನು ಕೂಡ ನೀವು ಇವತ್ತಿನ ಜಯವನ್ನು ಕಾಣುವಂಥದ್ದಾಗಿದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದರೆ ಇವತ್ತಿನ ವಿಶೇಷವಾಗಿ ಲಕ್ಷ್ಮೀ ನರಸಿಂಹನ ದರ್ಶನ, ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ, ಅವನ ಸನ್ನಿಧಾನದಲ್ಲಿ ನಿಮಗೆ ಶಕ್ತಿ ಇದ್ದಂಥವರು ಹಾಲನ್ನು ಕೊಟ್ಟು ಅಭಿಷೇಕಕ್ಕೆ ಅನನ್ಯವಾಗಿ ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ವಿಶೇಷವಾಗಿ ಯಾವುದೋ ಸ್ಥಾನಮಾನಾದಿಗಳಿಗೆ ಅಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸ್ಥಾನಗಳ ಪರಿವರ್ತನೆ ಆಗ್ತಕ್ಕಂಥದ್ದಾಗಿರುತ್ತೆ, ವರ್ಗಾವಣೆ ಆಗ್ತಕ್ಕಂಥದ್ದು, ಬಡ್ತಿ ಸಿಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಸೋದರರ ಸಹಕಾರ ಸಿಗ್ತಕ್ಕಂಥದ್ದು, ತಾಯಿಯಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ, ಇನ್ನು ವಿಶೇಷವಾಗಿ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಅನನ್ಯವಾಗಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಕುಂಕುಮಾರ್ಚನೆಯನ್ನು ಮಾಡುವುದರಿಂದ ಖಂಡಿತ ನಿಮ್ಮ ಎಲ್ಲ ಲೋಪಾದಿಗಳು ಪರಿಹಾರ ಆಗುತ್ತೆ, ಭಾಗ್ಯವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಖಂಡಿತ ಒಳ್ಳೆಯದಾಗಲಿ. ಓಕೆ, ಸರಿ ಗುರುಜಿ, ಇನ್ನು ನೀವು ಹಾಗೆ ಮಹರ್ಷಿಗಳು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಅನ್ನೋದರ ವಿಧಗಳನ್ನ ನೀವು ತಿಳಿಸ್ತಾ ಇದ್ರಿ. ಇದು ಕೇವಲ ವರ್ಗೀಕರಣಕ್ಕೆ ಸೀಮಿತ ಆಗತ್ತಾ ಅಥವಾ ಸಮಾಜದ ಒಂದು ಸ್ಥಿತಿಗತಿಯನ್ನ ಬದಲಾವಣೆ ಮಾಡುವಂತಹ ಉದ್ದೇಶನ ಗುರುಗಳು? ಇದು ವರ್ಣಭೇದಗಳಲ್ಲಿ ನಾವು, ಯಾಕೆಂದ್ರೆ ಬ್ರಾಹ್ಮಣ, ವೈಶ್ಯ, ಶೂದ್ರ, ಕ್ಷತ್ರಿಯ ಅಂತಕ್ಕಂಥ ಎಲ್ಲ ಕುಲದಲ್ಲೂ ಕೂಡ ಬಹಳ ಮುಖ್ಯವಾಗಿ ಧರ್ಮ ಒಂದೇ ಆದರೂ ಕೂಡ ನಾವೆಲ್ಲ ಕೂಡ ಧರ್ಮಾಧೀನರು, ಧರ್ಮದ ಅಧೀನದಲ್ಲಿ ಇರ್ತಕ್ಕಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತಕ್ಕಂಥದ್ದಲ್ಲ. ಆದರೆ ವರ್ಣಭೇದಗಳನ್ನು ಹೊರತುಪಡಿಸಿ ಮದುವೆ ಅಂತಕ್ಕಂಥದ್ದು ಪೂರ್ವ ನಿಯೋಜಿತವಾದ ನಿರ್ಧಾರ. ಹಾಗಾಗಿ ಯಾಜ್ಞವಲ್ಕ ಮಹರ್ಷಿಗಳು ಇದನ್ನ ತುಂಬ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಹೇಗೆ ಮದುವೆ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಯಾವ ಗಂಡ ಹೆಂಡತಿಯರು, ಈಗ ಕೆಲವು ನಾವು ಕಾಂಬಿನೇಷನ್ ನೋಡಿದಾಗ ಶನಿ ಮತ್ತು ಚಂದ್ರರ ಕಾಂಬಿನೇಷನ್ ಮದುವೆ ಮಾಡ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ. ಇವ್ರ ಬದುಕು ಯಾವ ಸಂಬಂಧಿತವಾಗಿರುತ್ತಂದ್ರೆ ಪ್ರಾರಬ್ಧ ಕರ್ಮದಿಂದ ಮದುವೆ ಆಗಿರ್ತಕ್ಕಂಥದ್ದಾಗಿರುತ್ತೆ. ಅವ್ರು ಏನಾಗ್ತಾರೆ, ಜೀವನದುದ್ದಕ್ಕೂ ಮದುವೆ ಆದಮೇಲೆ ಕಷ್ಟ 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 ಕಷ್ಟ, ಮಾನಸಿಕ ಒತ್ತಡ 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 ಒತ್ತಡ, ಹೀಗೆ ಮನಸ್ಸು ಮತ್ತೆ ಶರೀರ ಎರಡನ್ನು ಕುಲ ಲಯವನ್ನು ಕಳ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ. ಅದೇ ನೀವು ಎರಡನೇದು ಕುಜ ಮತ್ತೆ ರಾಹು ಸಂಯೋಜನೆ ಬಂದು ರಾಕ್ಷಸ ವಿವಾಹ ಆಗುತ್ತೆ. ಅವಾಗ ಏನಾಗುತ್ತೆ, ದಬ್ಬಾಳಿಕೆ ಇರುತ್ತೆ. ಅಥವಾ ಹೆಣ್ಣಿನ ಮೇಲೆ ಗಂಡನಿಗಿರ್ಬೋದು, ಗಂಡನ ಮೇಲೆ ಹೆಣ್ಣಿನಿಗಿರ್ಬೋದು, ದಬ್ಬಾಳಿಕೆಯಿಂದ ನಡೀತಾ ಇರತಕ್ಕಂಥದ್ದಾಗಿರುತ್ತೆ. ಮೂರನೇದು ಏನಪ್ಪ ಅಂದ್ರೆ ಗಾಂಧರ್ವ ವಿವಾಹ, ಶುಕ್ರ ಮತ್ತೆ ಚಂದ್ರ 60-70 ವರ್ಷ ಆದರೂ ಕೂಡ ಅನ್ಯೋನ್ಯತೆ ಚೆನ್ನಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಶುಕ್ರ ಚಂದ್ರರ ಸಂಯೋಜನೆ ಅತ್ಯಂತ ಶ್ರೇಷ್ಠವಾದದ್ದು ಅಂತೇಳಿ ಯಾಜ್ಞವಲ್ಕ ಮಹರ್ಷಿಗಳು ತಿಳಿಸಿರ್ತಕ್ಕಂಥದ್ದು. ಬ್ರಹ್ಮ ವಿವಾಹ ಅಂದ್ರೆ ನಮ್ಮ ಪೂರ್ವಜರು, ಅಂದ್ರೆ ಈಗ ನಾವು ಯಾವುದೋ ಸಂಬಂಧದಲ್ಲಿ ಮದುವೆಯನ್ನು ಮಾಡ್ಕೊಂಡು ಬರ್ತೀವಿ ಅಲ್ವಾ, ಅದಕ್ಕೆ ನಾವು ಬ್ರಹ್ಮ ವಿವಾಹ ಅಂತ ಹೇಳ್ತೀವಿ. ಅಂದ್ರೆ ಸಂಬಂಧ ಇರೋದು, ಋಣ ಇರತಕ್ಕಂಥದ್ದನ್ನ ತರೋದು ಅಂತಕ್ಕಂಥದ್ದಕ್ಕೆ ಬ್ರಹ್ಮ ವಿವಾಹ ಅಂತ ಹೇಳ್ತೀವಿ. ಇನ್ನು ವಿಶೇಷವಾಗಿ ಈ ಒಂದು ಏನಪ್ಪಾ ಅಂದ್ರೆ ದೈವ ನಿರ್ಣಯವಾಗಿರ್ತಕ್ಕಂಥದ್ದು ಗುರು ಮತ್ತೆ ಬಹಳ ಮುಖ್ಯವಾಗಿ ಕೇತು ಸಂಯೋಜನೆ ಬಂದಾಗ, ಯಾಕೆಂದ್ರೆ ಜ್ಞಾನಕಾರಕನು ಗುರು ಆಗಿರೋದ್ರಿಂದ ವಿಶೇಷವಾಗಿ ಸ್ಥಾನಮಾನಾದಿಗಳನ್ನು ಸಿಗ್ತಕ್ಕಂಥದ್ದು. ಕೆಲವು ನಾವು ಆಲೋಚನೆ ಮಾಡ್ತೀವಿ, ಆ ಹೆಣ್ಣಿನ ಕಾಲ್ಗುಣ ಎಷ್ಟಿದೆಯಪ್ಪ, ಮನೆಗೆ ಬಂದ್ಮೇಲೆ ತುಂಬಾ ಒಳ್ಳೇದಾಯ್ತು ಅಂತ ಹೇಳಿ ನಾವು ಅದನ್ನ ನಮ್ಮ ಕೇಳಿ
ಕೇಳಿರ್ತಕ್ಕಂಥ ಉದಾಹರಣೆಗಳಿರ್ತಕ್ಕಂಥದ್ದು. ಹಾಗಾಗಿ ದೈವ ಪ್ರಯತ್ನದಿಂದ, ಯಾಕಂದರೆ ವಿವಾಹ ಅಂತಕ್ಕಂಥದ್ದು ಲಗ್ನಂ ದೈವಕೃತಂ ಅಂತೇಳಿ ಹೇಳುತ್ತೆ ಶಾಸ್ತ್ರ. ಅಂದರೆ ಲಗ್ನ ಅನ್ನೋದು ದೈವ ನಿರ್ಣಯ ಆಗಿರುತ್ತೆ ಅಂತೇಳಿ. ಹಾಗಾಗಿ ಆ ಲಗ್ನವನ್ನು ಮಾಡಿಕೊಳ್ಳುವಂಥ ಸಮಯ, ಅವರಿಬ್ಬರ ಒಡನಾಟ, ಅವರಿಬ್ಬರಿಗೆ ಇರ್ತಕ್ಕಂಥ ಗ್ರಹಗಳ ಕಾಂಬಿನೇಷನ್ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದಾಗಿದೆ. ಸರಿ ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದ್ರೆ. ಮುಂದಿನ ರಾಶಿ ಸಿಂಹರಾಶಿ. ಜಾಗ್ರತೆ ವಹಿಸಿ. ಹೂಡಿಕೆಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಸುಯೋಗ, ಸಹಕಾರ ಸಿಗ್ತಕ್ಕಂಥದ್ದು ಸ್ನೇಹಿತರಿಂದ. ಇವತ್ತಿನ ದಿವಸ ನಿಮ್ಮ ಗುರಿ ಸಾಧನೆಯತ್ತ ನೀವು ಮನಸ್ಸನ್ನು ಇಟ್ಟುಕೊಂಡಾಗ ಖಂಡಿತ ಆ ಲಕ್ಷ್ಯ ಇಟ್ಟಾಗ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ನಮೋ ನಾರಾಯಣಾಯ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರವನ್ನು ಸಿಂಹರಾಶಿಯವರು ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಇವತ್ತಿನ ದಿವಸ ಗುರುಗಳ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡೋದು ಶುಭವಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಸ್ವಲ್ಪ ಬಂಧುಗಳೊಟ್ಟಿಗೆ ವಿರಸಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ಸಣ್ಣ ಪುಟ್ಟದಾದಂಥ ವೈಮನಸ್ಸುಗಳು ಬರ್ತಕ್ಕಂಥದ್ದು. ಮಿತ್ರರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಅಥವಾ ಸಹೋದ್ಯೋಗಿಗಳೊಟ್ಟಿಗೂ ಕೂಡ ಈ ರೀತಿಯಾದಂಥ ಹಣಕಾಸಿನ ವಿಚಾರದಲ್ಲಿ ಏನಾದರೂ ಕೂಡ ವೈಮನಸ್ಸುಗಳು ಬರ್ತಕ್ಕಂಥದ್ದಾಗಿರುತ್ತೆ. ಕುಟುಂಬದಲ್ಲಿ ಅನುಕೂಲವಾಗ್ತಕ್ಕಂಥದ್ದು. ವಿದೇಶಿ ಪ್ರಯಾಣಕ್ಕೆ ಮಂಗಳವಾಗಿರ್ತಕ್ಕಂಥದ್ದು. ಪ್ರಯತ್ನ ಕಾರ್ಯಾದಿಗಳಲ್ಲಿ ಕನ್ಯಾ ರಾಶಿಯವರಿಗೆ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಗುರುಗಳ ಪ್ರಾರ್ಥನೆ, ಗಣಪತಿಯ ಪ್ರಾರ್ಥನೆ, ಓಂ ಗುಂ ಗುರುಭ್ಯೋ ನಮಃ, ಗಂ ಗಣಪತಿಯೇ ನಮಃ ಅಂತೇಳಿ ಗುರು ಗಣಪತಿಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಕನ್ಯಾ ರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ವಿದೇಶಿ ಪ್ರಯಾಣಗಳಿಗೆ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಪಿತ್ರಾರ್ಜಿತ ಆಸ್ತಿಗಳಿಂದ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ತುಲಾರಾಶಿಯವರು ಇವತ್ತಿನ ದಿವಸ ತಾಯಿಯ ಸಹಕಾರ ಸಿಗ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಕೆಲಸ ಕಾರ್ಯಾದಿಗಳಲ್ಲಿ ಇನ್ನಷ್ಟು ವಿಘ್ನಗಳು ಬಾರದಾಗಿ ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ವಿಶೇಷವಾಗಿ ಇವತ್ತಿನ ದಿವಸ ಗೋಮಾತೆಗೆ ಏನಾದರೂ ಕೂಡ ನಿಮ್ಮ ಶಕ್ತಿಯಾನುಸಾರದಲ್ಲಿ ಗೋಗ್ರಾಸವನ್ನು ಕೊಟ್ಟು, ಹಸುರು ಹುಲ್ಲು ಅಥವಾ ಏನೋ ನಿಮ್ಮ ಶಕ್ತಿಯಾನುಸಾರದಲ್ಲಿ ಗೋಮಾತೆಯನ್ನು ಸತ್ಕರಿಸಿ ಅವಳ ಅನುಗ್ರಹವನ್ನು ಪಡೆಯೋದ್ರಿಂದ ವಿಶೇಷವಾಗಿ ತುಲಾರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ಒತ್ತಡ ಇರತಕ್ಕಂಥದ್ದು, ಏನೋ ಕೆಲಸ ಕಾರ್ಯಾದಿಗಳಲ್ಲಿ ಅಪಜಯವಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ನಂಬಿಕಸ್ಥರಿಂದ ಏನೋ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಬರ್ತಕ್ಕಂಥದ್ದು. ನಿಮ್ಮ ಮೇಲೆ ನೀವು ಅವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಯಿಂದ ಏನಾದರೂ ಹುಸಿ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದಾಗಿರುತ್ತೆ. ಇವತ್ತು ವಿಶೇಷವಾಗಿ ತಟಸ್ಥ ನೀತಿಯನ್ನು ಅನುಸರಿಸಿದ್ದಾದರೆ ವೃಶ್ಚಿಕ ರಾಶಿಯವರಿಗೆ ಶುಭವಾಗುತ್ತೆ. ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ 2 ತೆಂಗಿನಕಾಯಿಗಳನ್ನು ತಗೊಂಡೋಗಿ ಕೊಟ್ಟು ಓಂ ನಮೋ ಭಗವತೆ ಲಕ್ಷ್ಮೀನಾರಾಯಣಾಯ ನಮಃ ಅಂತೇಳಿ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ವೃಶ್ಚಿಕ ರಾಶಿಯವರಿಗೆ ಇನ್ನಷ್ಟು ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಪದ್ಮಾವತಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಪದ್ಮಾವತಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರಿಂದ. ಓಕೆ, ಏನ್ ಕೇಳಬೇಕಾಗಿತ್ತು? ನಮ್ಮ ತಮ್ಮನ ಮದುವೆ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನು ಆಯ್ಕೆ ಮಾಡಿ. 14. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ತಾಯಿ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ. ನಮಸ್ತೆ ಗುರುಜಿ, ಚೆನ್ನಾಗಿದೆ. ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ಒಳ್ಳೇದು ಮಾಡಲಿ ತಾಯಿ. ಅಮ್ಮ, ಮನೆ ದೇವರು ಯಾರು? ಮಾದೇವಿ ಬೀರೇಶ್ವರ ಸ್ವಾಮಿ. ಬೀರೇಶ್ವರ ಸ್ವಾಮಿ. ನೀವು ಎಲ್ಲಾದರೂ ಉತ್ತರ ದಿಕ್ಕಿನಲ್ಲಿ ಎಲ್ಲಾದರೂ ಮದುವೆ ಸಟ್ಟಾಗಿ ಏನಾದರೂ ಏನಾದರೂ ತೊಂದರೆ ಆಗಿದೆಯಾ? ನಂದು ನಮ್ಮ ತಮ್ಮದ ಗುರುಜಿ. ಅಮ್ಮ, ಯಾರ್ದು? ನಮ್ಮ ತಮ್ಮಂದ ಮದುವೆನಾ? ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಆಗಿದೆ ಗುರುಜಿ. ಅದು ಆಗಿದೆಯಾ? ಹಾಗಿದ್ದಾಗ ನೀವೇನು ಮಾಡಬೇಕಪ್ಪ ಅಂದರೆ, ಈ ಮದುವೆ ವಿಳಂಬ ಆಗಲಿಕ್ಕೆ ಕೆಲವು ಏನಂದರೆ, ನಾವು ಯಾವುದೋ ಸಂದರ್ಭದಲ್ಲಿ ಶಾಪ ಅಂತೇಳಿ ಹೇಳ್ತೀವಲ್ವಾ, ಆ ಶಾಪಗ್ರಸ್ತವಾಗಿರ್ತಕ್ಕಂಥ ಸಂದರ್ಭ ನಿಮ್ಮನ್ನು ಅದು ಹಿಡಿದಿಟ್ಕೊಂಡಿದೆ. ಹಾಗಾಗಿ ನೀವೇನು ಮಾಡಬೇಡಿ, ಮನೆಯಲ್ಲಿ ಪಾರ್ವತಿ ಸ್ವಯಂವರ ಜಪವನ್ನು ಮಾಡಿಸಿ ಒಂದು ದುರ್ಗಾ ದೀಪ ಆರಾಧನೆ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಳ್ಳಿ. ನವೆಂಬರ್ ಒಳಗಡೆ ಖಂಡಿತ ಒಳ್ಳೆಯದಾಗ್ತಕ್ಕಂಥ ಎಲ್ಲ ಯೋಗ ಇದೆ. ಆಗಸ್ಟಲ್ಲಿ ಬಹಳ ಮುಖ್ಯವಾಗಿ ಆಗಸ್ಟ್ನಲ್ಲಿ ಈ ಒಂದು ಯೋಗ ಕೂಡಿ ಬರುವಂತಹ ಸುಯೋಗ ಇರೋದ್ರಿಂದ ಅದಕ್ಕಿಂತ ಮುಂಚಿತವಾಗಿ ಪಾರ್ವತಿ ಸ್ವಯಂವರ ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅಮ್ಮ, ಅದನ್ನೇ ಅವ್ರ ಬಗ್ಗೆನೇ ಹೇಳ್ತಾ ಇರೋದು. ಸಮಸ್ಯೆ ಅಲ್ಲಿದೆ, ಆ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದೇನೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನ ತಿಳಿಸಿಕೊಡೋದಾದ್ರೆ, ಮುಂದಿನ ರಾಶಿ ಧನುರಾಶಿ. ಧನುರಾಶಿಯನ್ನು ನೋಡಿದಾಗ ಇವತ್ತಿನ ದಿವಸ ಭೂ ವ್ಯವಹಾರಾದಿಗಳಲ್ಲಿ ಸ್ವಲ್ಪ ಏನಾದರೂ ಕೂಡ ನಿಮಗೆ
ಅದರೊಟ್ಟಿಗೆ ನಿಮ್ಮ ಮನಸ್ಥಿತಿಯಲ್ಲಿ ಸ್ವಲ್ಪ ಆತಂಕ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರ ವಹಿಸಿ. ಇನ್ನು ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು, ವೃತ್ತಿರಂಗದಲ್ಲಿ ಮೇಲಧಿಕಾರಿಗಳ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ, ಸಾಯಿನಾಥನ ದರ್ಶನ ಮಾಡ್ತಕ್ಕಂಥದ್ದು, ದತ್ತಾತ್ರೇಯರ ದರ್ಶನ ಮಾಡ್ತಕ್ಕಂಥದ್ದು, ಜಯ ವಿಜಯೀ ಭವ, ದಿಗ್ವಿಜಯೀ ಭವ, ಶ್ರೀಮದ್ ಅಖಂಡ ಶ್ರೀ ವಿಜಯೀ ಭವ ಅಂತೇಳಿ ದತ್ತನ ಪ್ರಾರ್ಥನೆ ನಿಮ್ಮ ಬದುಕಿನಲ್ಲಿ ಜಯವನ್ನು ತರತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಂಕಣವನ್ನು ಕಟ್ಟಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ, ಕುಲದೇವರ ಪ್ರಾರ್ಥನೆ ಮಾಡೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ದೋಷ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ವಕೀಲ ವೃತ್ತಿಯನ್ನ ಅಂದ್ರೆ ವಕೀಲರಿಗೆ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರಿಗೆ ಉನ್ನತ ವಿದ್ಯಾಭ್ಯಾಸಕ್ಕೆ ಶುಭತಮವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ವಿಶೇಷವಾಗಿ ಮಕರ ರಾಶಿಯವರು ಸಾಂಬಶಿವನ ದರ್ಶನ, ಓಂ ನಮೋ ಭಗವತೆ ಈಶ್ವರಾಯ ನಮಃ ಅಂತೇಳಿ ಆ ಸಾಂಬಶಿವನ ಪ್ರಾರ್ಥನೆ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಪುಣ್ಯತಮವಾಗಿರ್ತಕ್ಕಂಥ ಕ್ಷೇತ್ರಾದಿಗಳಿಗೆ ತೆರಳುವಂತಹ ಸುಯೋಗಿರ್ತಕ್ಕಂಥದ್ದು. ಸ್ವಲ್ಪ ಏನಾದರೂ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ವಿವಾದಗಳು ಬರ್ತಕ್ಕಂಥದ್ದಾಗಿರುತ್ತೆ. ತಂದೆ ಮಕ್ಕಳ ಮಧ್ಯದಲ್ಲಿ, ಮಿತ್ರರ ಮಧ್ಯದಲ್ಲಿ ಅಥವಾ ಸಹೋದ್ಯೋಗಿಗಳ ಮಧ್ಯದಲ್ಲಿ ವಿವಾದಗಳಾಗ್ತಕ್ಕಂಥದ್ದಾಗಿರುತ್ತೆ. ಮಾತಿನ ಮೇಲೆ ಹಿಡಿತವನ್ನು ಇಟ್ಕೊಳ್ಳಿ. ಇವತ್ತಿನ ದಿವಸ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಎಚ್ಚರವಾಗಿರ್ತಕ್ಕಂಥದ್ದು. ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡುವಂತಹ ವ್ಯವಸ್ಥೆ ಮಾಡಿಕೊಳ್ಳಿ. ಕುಲದೇವರ ಪ್ರಾರ್ಥನೆ, ಕುಲ ಗುರುಗಳ ದರ್ಶನ ಮಾಡತಕ್ಕಂಥದ್ದು ಕುಂಭರಾಶಿಯವರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಪ್ರಯಾಣದಲ್ಲಿ ಸುಖವನ್ನು ಕಾಣ್ತಕ್ಕಂಥವ್ರಾಗಿರ್ತೀರಾ. ಸರ್ಕಾರದಿಂದ ಅನುಕೂಲ ಆಗ್ತಕ್ಕಂಥದ್ದು, ವಿದೇಶಿ ಪ್ರಯಾಣಕ್ಕೆ ಶುಭವಾಗ್ತಕ್ಕಂಥದ್ದು. ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟ ಹಾಗೆ, ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ಶಾರೀರಿಕವಾದಂಥ ವ್ಯಾಧಿಗಳು ನಿಮ್ಮನ್ನು ಬಾಧಿಸಬಹುದು. ಅದರಲ್ಲೂ ಕೂಡ ಏನೋ ಅಲರ್ಜಿ ಆಗ್ತಕ್ಕಂಥದ್ದು ಕೂಡ ಇವತ್ತಿನ ದಿವಸ ತೋರಿಸ್ತಾ ಇದೆ. ಸ್ವಲ್ಪ ಮೀನರಾಶಿಯವರು ಎಚ್ಚರವಾಗಿರಿ. ಪ್ರಯಾಣಕ್ಕೆ ಸನ್ಮಂಗಳವಾಗಲಿ. ಕುಲದೇವರ ಪ್ರಾರ್ಥನೆ, ವಿಶೇಷವಾಗಿ ಇವತ್ತಿನ ದಿವಸ ದುರ್ಗೆಯ ಪ್ರಾರ್ಥನೆ, ರಾಜರಾಜೇಶ್ವರಿಯ ಪ್ರಾರ್ಥನೆ ಮಾಡತಕ್ಕಂಥದ್ದು. ಓಂ ಧುಮ್ ದುರ್ಗಾಯೇ ನಮಃ ಅಂತೇಳಿ ಆ ದುರ್ಗೆಯ ಪ್ರಾರ್ಥನೆಯಿಂದ ಸಮಸ್ತ ವಿಧವಾದ ದುಃಖ ಶೋಕಾದಿಗಳು ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಇನ್ನು ಒಬ್ರು ಕಾಲರ್ ಇದ್ದಾರೆ, ಮಾತನಾಡ್ಬಿಡೋಣ. ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೈಸೂರು. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮ್ಮ ಮಗಳ ಬಗ್ಗೆ. ಓಕೆ, 1 ರಿಂದ 30 ಸಂಖ್ಯೆ ಒಳಗೆ ಯಾವ್ದಾದ್ರು ಒಂದು ನಂಬರ್ ಅನ್ನ ಆಯ್ಕೆ ಮಾಡಿ. 6. ಓಕೆ, ಗುರುಗಳಿದ್ದಾರೆ. ಈಗ ನಿಮ್ಮ ಪ್ರಶ್ನೆ ಏನು ಅಂತ ಹೇಳಿ ತಿಳಿಸಿ. ನಮಸ್ಕಾರ ತಾಯಿ, ಹೇಗೆ? ನಮಸ್ಕಾರ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ನೋಡಿದಾಗ ಏನು ನಿಮ್ಮ ಪ್ರಶ್ನೆ? ನಮ್ಮ ಮಗಳದು ಮದುವೆ. ಅದೇ ಸ್ವಲ್ಪ ಪಿತೃದೋಷ ಅಂತಕ್ಕಂಥದ್ದು ತೋರಿಸ್ತಾ ಇದೆಯಮ್ಮ. ಏನಾದರೂ ಪಿತೃ ಸಂಬಂಧಿತವಾದ ಕಾರ್ಯಾದಿಗಳನ್ನು ಮಾಡ್ಕೊಂಡಿದ್ದೀರಾ? ನಮ್ದೆಲ್ಲ ಒಟ್ಟು ಮಾಡ್ತಾನೆ. ಪಿತೃ ಕಾರ್ಯಾದಿಗಳಲ್ಲಿ ಏನೋ ಅಂದ್ರೆ ಈ ರೀತಿಯಾದಂಥ ಸಮಸ್ಯೆ ನೀವು ಸಂಖ್ಯೆ ನಿರ್ಧಾರದ ಮೇಲೆ ನಾನು ತಿಳಿಸ್ತಾ ಇರತಕ್ಕಂಥದ್ದು. ಅದೇನೋ ಪಿತೃ ಸಂಬಂಧಿತವಾದಂಥ ತೊಂದರೆ ಇದೆ, ಆದರೂ ಚಿಂತೆ ಮಾಡುವ ಅಗತ್ಯ ಇಲ್ಲ. ಇವತ್ತು ಹುಣ್ಣಿಮೆ ದಿವಸ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಯಾರಾದ್ರೂ ಬ್ರಾಹ್ಮಣ ದಂಪತಿಗಳು, ಹಿರಿಯ ದಂಪತಿಗಳು, ಬ್ರಾಹ್ಮಣರಿಲ್ಲ ಅಂದ್ರೆ ನಿಮ್ಮ ನೆರವೇರಿದವರು ಇದ್ರು ಪರವಾಗಿಲ್ಲ, ಅಂದ್ರೆ ಹಿರಿಯ ದಂಪತಿಗಳಾಗಿರ್ಬೇಕು. ಆ ಹಿರಿಯ ದಂಪತಿಗಳನ್ನ ಮನೆಗೆ ಕರೆದು ನೀವು ಮಾಡಿದಂಥ ಊಟ ಏನಾದ್ರೂ ಮಾಡಿ, ನೀವು ನಿತ್ಯ ತಿನ್ನುವಂಥ ಆಹಾರವನ್ನಾದ್ರೂ ಕೂಡ ಮನೆಗೆ ಕರೆದು ಅವರನ್ನು ಸತ್ಕರಿಸಿ ಕೋಸಂಬರಿ ಪಾನಕವನ್ನು ಅವ್ರಿಗೆ ಕೊಟ್ಟು ಅನನ್ಯವಾಗಿ ಅವರಿಂದ ಆಶೀರ್ವಾದ ಪಡ್ಕೊಳ್ಳಿ. ಅಮಾವಾಸ್ಯೆ ದಿವಸ ವಿಶೇಷವಾಗಿ ಪಿತೃಗಳ ಸಲುವಾಗಿ ಒಂದು ನವಧಾನ್ಯಗಳಿರುತ್ತೆ, ಎಲ್ಲ ಕೂಡ ನವಧಾನ್ಯಗಳನ್ನು ನೆನೆಸಿ ಗೋಮಾತೆಗೆ ಕೊಡುವಂಥ ಅಕ್ಕಿಯನ್ನು, ಯಾಕೆಂದ್ರೆ ಭತ್ತ ಹಾಕೊಂಬೇಡಿ, ಎಳ್ಳನ್ನು ಹಾಕಿ ಪರವಾಗಿಲ್ಲ, ಭತ್ತ ಒಂದನ್ನು ಬಿಟ್ಟು ಮಿಕ್ಕಿದೆಲ್ಲ ನವಧಾನ್ಯಗಳನ್ನು ನೀವು ಬೇಯಿಸಬೇಕಾದ್ರೂ ಮುದ್ದೆ ಮಾಡಿ ಆ ಒಂದು ಹಸುವಿಗೆ ತಿನ್ನಿಸ್ತಕ್ಕಂಥದ್ದು, ಮತ್ತೆ ಕಾಗೆಗಳಿಗೆ ಆಗ್ತಕ್ಕಂಥ ವ್ಯವಸ್ಥೆ ಮಾಡಿ ಖಂಡಿತ 3 ತಿಂಗಳಲ್ಲಿ ಒಳ್ಳೇದಾಗ್ತಕ್ಕಂಥ ಎಲ್ಲ ಯೋಗ ಇದೆ. ಒಳ್ಳೇದಾಗ್ಲಿ ತಾಯಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮಹರ್ಷಿಗಳು ವಿಶ್ಲೇಷಣೆ ಮಾಡಿರುವಂತಹ ವಿವಾಹದ ವಿಧಾನದ ಕುರಿತಂತೆ ನೀವು ತಿಳಿಸ್ಕೊಡ್ತಾ ಇದ್ರಿ. ಕಳೆದ 2-3 ದಿನಗಳಿಂದಲೂ ಕೂಡ ನಾವು ವಿವಾಹದ ವಿಚಾರವನ್ನೇ ಮಾತನಾಡ್ತಾ ಇದ್ದೀವಿ. ಆದರೂ ಕೂಡ ತಿಳಿದುಕೊಳ್ಳುವಂತಹ ಅಂಶ ಹಲವಾರಿದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ವಿಚ್ಛೇದನದ ಕುರಿತಂತೆಯೂ ಕೂಡ ನಾವು ಮಾತನಾಡಿದ್ವಿ, ಅಥವಾ ಮದುವೆಯಾದ ನಂತರದಲ್ಲಿ ದಂಪತಿಗಳ ನಡುವೆ ಒಂದು ಕಲಹ ಮೂಡತ್ತೆ, ಮನಸ್ತಾಪಗಳು ಮೂಡತ್ತೆ ಅಂತ. ಹಾಗಾದ್ರೆ ಇದು ಮೊದಲೇ ಸೂಚನೆಯನ್ನ ನೀಡಿರೋದಿಲ್ವಾ ಆ ಒಂದು ವಿಶ್ಲೇಷಣೆಯಲ್ಲಿ? ಗುರುಜಿ ಏನ್ ಹೇಳಿ? ನುರಿತನಾದಂತ ಜ್ಯೋತಿಷ್ಯ ಅನ್ನೋದೊಂದು ಸಮುದ್ರ. ಯಾಕಂದ್ರೆ ನಾವು 2
ತತ್ವಗಳಿರ್ತಕ್ಕಂಥ ಅಗ್ನಿ ವಾಯು ತತ್ವ ಅಂತಕ್ಕಂಥದ್ದು ಅಥವಾ ವಾಯು ಜಲತತ್ವ ಅಂತಕ್ಕಂಥದ್ದು. ಈ ಅಗ್ನಿವಾಯು ತತ್ವಗಳು ಅಗ್ನಿ ಜಲತತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಶಿಗಳಲ್ಲೂ ಕೂಡ 12 ರಾಶಿಗಳಲ್ಲಿ ಅಗ್ನಿತತ್ವ, ವಾಯುತತ್ವ, ಭೂತತ್ವ, ಜಲತತ್ವ ಅಂತಕ್ಕಂಥ 4 ಕನ್ಸಿಡರ್ ಇದೆ. ಈಗ ನಾವು ವಾಯುತತ್ವಕ್ಕೆ ಭೂತತ್ವಕ್ಕೆ ಬೇರೆ, ಭೂತತ್ವ ಅಂದ್ರೆ ಅದು ಶಕ್ತಿಯನ್ನ ಒಂದು ತೋರಿಸುವಂತ ಶಕ್ತಿ ಆಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಅಗ್ನಿವಾಯು ತತ್ವ ಜಲವಾಯು ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ರಾಶಿ ಅಥವಾ ಲಗ್ನಗಳನ್ನು ಮದುವೆ ಮಾಡಿದಾಗ ಇದು ವ್ಯತಿರೇಕವಾಗಿರ್ತಕ್ಕಂಥ ಫಲ ಕೊಡುತ್ತೆ. ಅಂದ್ರೆ ನಮಗೆ ಅಶುಭವನ್ನು ಹೆಚ್ಚು ಕೊಡುತ್ತೆ ಅಂತಕ್ಕಂಥದ್ದು ಧರ್ಮಶಾಸ್ತ್ರದಲ್ಲಿ ಇರ್ತಕ್ಕಂಥ ಉಲ್ಲೇಖ್ಯ. ಹಾಗಾಗಿ ನಾವು ಮದುವೆ ಮಾಡಬೇಕಾದ್ರೆ ಏನ್ ಮಾಡ್ತೀವಿ, ಕೇವಲ ಹೆಸರು ತಗೊಂಡು ಹೋಗ್ಬಿಟ್ಟು ಗಣಕೂಟ ಬರುತ್ತಾ ಅಂತೇಳಿ ನೋಡ್ತೀವಿ. ಈ ಗಣಕೂಟ ಬಂದಿದ್ದು ಕೂಡ ಈಗ ಷಷ್ಠಾಷ್ಟಕೂಟಗಳು ಅಂತ ಬರುತ್ತೆ. ಅಂದ್ರೆ 6, 8ನೇ ಮನೆ ಅಧಿಪತಿಗಳೇನಾದರೂ ಸಂಯೋಜನೆ ಆದಾಗ, 6, 8ನೇ ಲಗ್ನಗಳೇನಾದರೂ ಸಂಯೋಜನೆ ಆದಾಗ ಆ ಮದುವೆ ಯಾವುದೇ ಕಾರಣಕ್ಕೂ ಊರ್ಜಿತ ಆಗಲ್ಲ. ಇದು ನನ್ನ ಹತ್ರ ಸಾವಿರಾರು ಉದಾಹರಣೆಗಳಿದ್ದಾವೆ. ನಾನು ತಿಳಿಸಿರ್ತಕ್ಕಂಥ, ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ಮಕ್ಕಳ ಒತ್ತಡಕ್ಕೆ ಮಣಿದು ತಂದೆ ತಾಯಿಗಳು ಕೂಡ ಮದುವೆಗೆ ಅವರು ಸಮ್ಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು, ಕೊನೆಗೆ ಅದರಿಂದ ಸಮಸ್ಯೆ ಆಗಿರ್ತಕ್ಕಂಥದ್ದು ಕೂಡ ನಾನು ನೋಡಿರ್ತಕ್ಕಂಥ ನನ್ನ ಗಮನದಲ್ಲಿ ಇರ್ತಕ್ಕಂಥದ್ದಿದೆ. ಹಾಗಾಗಿ ಈ ಷಷ್ಠಾಷ್ಟಕೂಟಕಗಳನ್ನ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ 20 ಗಣಕೂಟಗಳು ಬರ್ತಾ ಇದೆ ಅಂತ 18ರ ಮೇಲೆ ಎಷ್ಟು ಬಂದ್ರೆ, ಯಾಕಂದ್ರೆ ಕೇವಲ ಪಂಚಾಂಗವನ್ನ ನಾವು ಆಧಾರದಲ್ಲಿ ಇಟ್ಕೊಂಡು ಎಲ್ಲವನ್ನು ನೋಡುವಂತ ವ್ಯವಸ್ಥೆ ಇದೆ. ಆದ್ರೆ ಗ್ರಂಥಗಳನ್ನ ಇಟ್ಕೊಂಡು ನಿಖರವಾಗಿ ತಿಳಿಸುವಂತ ಶಕ್ತಿ ಇರ್ತಕ್ಕಂಥದ್ದಿದೆ. ಹಾಗಾಗಿ ಗ್ರಂಥಾಧಾರ ಮತ್ತೆ ಪಂಚಾಂಗ ಆಧಾರಕ್ಕೆ ತುಂಬಾ ವ್ಯತ್ಯಾಸಗಳಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಪಂಚಾಂಗ ಅಂತಕ್ಕಂಥದ್ದು ನಿತ್ಯ ನಿರಂತರಕ್ಕೆ ಬೇಕಾಗಿರ್ತಕ್ಕಂಥದ್ದು. ಗ್ರಂಥ ಅಂತಕ್ಕಂಥದ್ದು ಈಗ ನಿತ್ಯ ನೈಮಿತ್ತಿಕ ಕಾಮ್ಯಗಳು ಅಂತಕ್ಕಂಥದ್ದು. ಈ ನಿತ್ಯ ನೈಮಿತ್ತಿಕ ಕಾಮ್ಯ ಫಲಗಳನ್ನ ನಾವು ಪಡ್ಕೊಳ್ಬೇಕಾದ್ರೆ ಗ್ರಂಥಗಳ ವಿಶ್ಲೇಷಣೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಸರಿ ಗುರುಜಿ, ನೀವು ಉಲ್ಲೇಖಿಸಿರುವ ಹಾಗೆ 8 ವಿಧಾನಗಳ ಪೈಕಿ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ನಾವು ಯಾವ ಪದ್ಧತಿಯನ್ನ ಹೆಚ್ಚಾಗಿ ಕಾಣ್ತಾ ಇದ್ದೀವಿ? ಪೈಶಾಚಿಕ ಪದ್ಧತಿ, ಬಲವಂತದ ಮದುವೆ. ಮಕ್ಕಳಿಗೆ ಇಷ್ಟ ಇರಲ್ಲ, ಈಗ ಅವ್ರ ಮಕ್ಳು ಇಷ್ಟಪಟ್ಟಿರ್ತಾರೆ, ಎರಡೂ ಒಂದೇ ಅಲ್ವಾ? ಮಕ್ಳು ಇಷ್ಟಪಟ್ಟಿರೋರು ತಂದೆ ತಾಯಿ ಒಪ್ಕೊಳ್ಳಲ್ಲ, ತಂದೆ ತಾಯಿ ಒಪ್ಕೊಂಡಿರೋರು ಮಕ್ಳು ಇಷ್ಟಪಡಲ್ಲ. ಈ ಎರಡೂ ಒಂದೇ ಅಲ್ವಾ? ಅದರಲ್ಲಿ ಇರ್ತಕ್ಕಂಥ ಸಾರಾಂಶ ಏನು? ಎರಡೂ ಒಂದೇ. ಪೈಶಾಚಿಕ ವಿವಾಹನೆ ಇವತ್ತು ಏನಪ್ಪಾ ಅಂದ್ರೆ ನಿರ್ಧಾರ ಮಾಡ್ಬಿಡ್ತಾರೆ, ಮಕ್ಕಳನ್ನ ಕೇಳೋದೇ ಇಲ್ಲ ತಂದೆ ತಾಯಿಗಳೇ, ನಾನು ಹೇಳಿದ್ಮೇಲೆ ನೀನ್ ಮಾಡ್ಕೊಳ್ಬೇಕು. ಆಮೇಲೆ ಮಕ್ಕಳು ನಮ್ಗೆ ಅಷ್ಟು ಸ್ವತಂತ್ರ ಇಲ್ವಾ, ನಾವು ಮಾಡ್ಕೊಳ್ಲಿಕ್ಕೆ ಆಗಲ್ವಾ ಅನ್ನೋ, ಯಾಕೆಂದ್ರೆ ಸ್ವೇಚ್ಛಾಚಾರ ಅಂತಕ್ಕಂಥದ್ದು ಇವತ್ತಿನ ಪ್ರಬುದ್ಧಮಾನಕ್ಕೆ ಅದು ತುಂಬಾ ಮಾತ್ರ ನಮ್ಮನ್ನ ಹಿನ್ನಡೆಗೆ ಕರ್ಕೊಂಡು ಹೋಗ್ತಾ ಇದೆ. ಆದ್ರೆ ನಾವೇನ್ ಮಾಡ್ತಿದ್ವಿ, ಈ ಪಾಶ್ಚಿಮಾತ್ಯ ಕಲ್ಚರ್ ಅನ್ನ ನಾವು ಹೆಚ್ಚಿನ ಮಟ್ಟದಲ್ಲಿ ಅದರ ಅನುಯಾಯಿಗಳಾಗ್ಬಿಟ್ಟು ನಮ್ಮ ಸನಾತನ ಮೂಲ ಸತ್ವದಲ್ಲಿರ್ತಕ್ಕಂಥ ಗುಣಗಳನ್ನ ನಾವು ಮರಿತಾ ಇದ್ದೀವಿ. ಹಾಗಿದ್ದಾಗ ಏನಾಗ್ತಾ ಇದೆ, ಖಂಡಿತ ಇವತ್ತು, ಯಾಕೆಂದ್ರೆ ಡಾಕ್ಟರ್ಗಳೇ ನಾನು ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಯಾವುದೇ ಮಗು ಜನನಕ್ಕೆ ಬಂದಾಗ ಸಾಧ್ಯವಾದಷ್ಟು ಸಹಜವಾದಂತ ಜನನವನ್ನ ನೀವು ಪ್ರಯತ್ನ ಪಟ್ಟಾಗ ಈ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದು. ಸರಿ ಗುರುಜಿ, ಸಾಕಷ್ಟು ವಿಚಾರದ ಕುರಿತಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವ ವೀಕ್ಷಕರೇ, ವಿವಾಹದ 8 ವಿಧಾನಗಳು ಯಾವುದು, ಅದನ್ನ 3 ವಿಧಗಳಾಗಿ ಹೇಗೆ ವಿಂಗಡಣೆ ಮಾಡಿದ್ರು ಅನ್ನೋದ್ರ ಕುರಿತಂತೆ ಇದಾಗುತ್ತೆ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.